ಅರಸನಾಗಿ ಮೆರೆದರೇನು, ತಿರುಕನಾಗಿ ತಿರುಗಿದರೇನು. ಸಾಹುಕಾರಿಗೂ ಬಿಟ್ಟಿಲ್ಲ, ಬಡವನಿಗೂ ಬಿಟ್ಟಿಲ್ಲ, ರಾಜಗೂ ಬಿಟ್ಟಿಲ್ಲ, ಭಿಕ್ಷುಕನಿಗೂ ಬಿಟ್ಟಿಲ್ಲ. ಅದಕ್ಕೆ ಹೇಳಿದರು, ಅರಸನಾಗಿ ಮೆರೆದರೇನು, ತಿರುಕನಾಗಿ ತಿರುಗಿದರೇನು. ಸಾವ ಯಾರಿಗೂ ಬಿಟ್ಟಿಲ್ಲ. ನಾವು ತಪ್ಪಿಸ್ಕೊಳ್ಬಹುದು, ವಿಚಾರ ಮಾಡಬಹುದು. ಸಾವು ತಪ್ಪಿಸ್ಕೊಳ್ಬೇಕಂತ ತಿಳ್ಕೊಂಡು ಹನಿ ಬರ್ದಾಗ ಬರ್ದಿದ್ದ ತಪ್ಸಕ್ ಸಾಧ್ಯ ಇಲ್ಲ ಸ್ವಾಮಿ. ಎಷ್ಟು ವಿಚಿತ್ರದ. ಈಗ 5G ಯುಗ ಅದ. ಇದು ಯುಗ 5G ಯುಗ. ಎಷ್ಟು ವಿಚಿತ್ರ ಬದುಕದ ಅಂದ್ರ, ಭೂಮಿ ಮ್ಯಾಗಿರುವಂತ ಒಬ್ಬನ ಆಯುಷ್ಯ ಮುಗಿದಿತ್ತು. ಬರೇ ಒಬ್ಬಂದೇ ಮುಗಿಯಂಗಿಲ್ಲ, ಎಷ್ಟೋ ಜನಗಳು ಮುಗಿದಿರ್ತದ. ಯಮಧರ್ಮರಾಜ ಏನು ಮಾಡಿದಂದ್ರ, ಲಿಸ್ಟ್ ಮಾಡ್ಕೊಂಡು ಬಂದ. 100 ಜನಗಳ ಲಿಸ್ಟ್ ಮಾಡ್ಕೊಂಡು ಬಂದ. ಮೊದಲು ಯಮರಾಜ ಯಾರ ಮನೆಗೆ ಹೋದಂದ್ರ, ಏನು ಮೊದಲಿನವನ ಹೆಸರಿತ್ತು ಅವನ ಮನೆಗೆ ಹೋದ ತಕ್ಷಣ ಅವ ಅಂದ, ಯಾಕೆ ಬಂದ ಯಮರಾಜ ಅಂತ ಕೇಳ್ದ. ಅಲ್ಲೋ, ನಿನ್ನ ಭೂಮಿ ಮ್ಯಾಗಿನ ಋಣ ಮುಗದಾದ, ನಿನ್ನ ಕರ್ಕೊಂಡು ಹೋಗಕ್ಕ ಬಂದೇನೆ. ಇವ ಮಾನವ ಅಂದ, ಏ ಯಮರಾಜ, ಪ್ರೇಮ ಬಡಾ ಹೇ, ಜೀವನ ಛೋಟ ಹೇ ಅಂದ ಮಗ ಅವ. ಇನ್ನ ಬದುಕು ಮಾಡ್ಬೇಕನ್ನ ಭಾಳ ಆಸೆ ಅದ, ಕರ್ಕೊಂಡು ಹೋಗಿ ಬಂದಿಯಲ್ಲ, ಅದೇನು ಹೇಳಬೇಡ, ಭೂಮಿ ಋಣ ಮುಗಿಯತ್ತಂದ್ರ ಒಯ್ಯೇದೆ. ಇವ ಮನುಷ್ಯ ಇಷ್ಟು ಸೂಕ್ಷ್ಮ ವಿಚಾರ ಮಾಡ್ದ. ಬಾಪ ಯಮರಾಜ, ನಾ ಬ್ಯಾಡ ಅಂದ್ರು ಒಯ್ತಿ, ಒಯ್ ಅಂದ್ರು ಒಯ್ತಿ, ಮತ್ ಇಲ್ಲಿ ಮಠ ಬಂದಿದೆ ಅಂದ್ರ ಆಧಾರ ಆತಿಥ್ಯ ಮಾಡ್ತೀವಿ ಅಂತ ತಿಳ್ಕೊಂಡು ಯಮಧರ್ಮ ರಾಜಾಗ ಮನ್ಯಾಗ ಕೂಡಿಸದ. ಇವ ಏನು ಮಾಡ್ದ, ಒಳಗ್ ಹೋಗಿ ಒಂದ್ ಗ್ಲಾಸ್ ಹಾಲು ತಗೊಂಡು ಬರಬೇಕಾದ್ರ 5 ನಿದ್ದಿ ಗುಲಿ ಹಾಕೊಂಡು ಬಂದನ. ಅದ್ರಾಗ ಅವ ಯಮಧರ್ಮ ರಾಜಾಗ 5 ನಿದ್ದಿ ಗೋಲಿ ಹಾಕೊಂಡು ಬಂದು, ನೋಡಪ್ಪ, ನನ್ನ ಜೀವನದೊಳಗ ಸಾಯ್ಬೇಕಾದ್ರೆ ಹಾಲು ಕುಡಿಸ್ಬೇಕನ್ನ ಆಸೆ ಆಗ್ಯದ, ಹಾಲು ಕುಡಿ ಅಂತ ತಿಳ್ಕೊಂಡು ಕೊಟ್ಟ. ಯಮಧರ್ಮ ರಾಜ ಹಾಲು ಕುಡ್ದ. ಹೇಳ್ತೀನಿ ಮಗ, ಹಾಲು ಕುಡ್ದು ಗ್ಲಾಸ್ ಇಡಾರ್ದಾಗ ನಿದ್ದಿ ಹತ್ಯೆ ಬಿಡ್ತಾವನಿಗೆ. ಇವ ಏನು ಮಾಡ್ದ, ಫಸ್ಟಿಗೆ ಅವನ ಹೆಸರು ಇತ್ತಲ್ರಿ, ಅದ ಖಾಟ್ ಹಾಕದ ಮಗ ಅವ ಖಾಟ್ ಹಾಕದ. ಅದೇನು ಮಾಡ್ದ, ಫಸ್ಟಿಗೆ ಹೆಸರು ಒಮ್ಮೆ ಲಾಸ್ಟಿಗೆ ಬರದವ. ಲಾಸ್ಟಿಗೆ ಬರದ ಒಂದ್ 5-6 ತಾಸು ಆದ ಬಳಿಕ ಯಮಧರ್ಮರಾಜಗೆ ಎಚ್ಚರ ಆಯ್ತು. ಅವ ಅಂದ, ಏನು ಇಂಥ ಅದ್ಭುತವಾದ ನಿದ್ದಿ ನನ್ನ ಜೀವನದೊಳಗೆ ನಾನು ನೋಡಿಯದಿಲ್ಲ. ನಿನ್ನ ಮನೆಗೆ ಬಂದಾಗ ಮೊದಲಿಗೆ ನಿನಗೆ ಒಯ್ಬೇಕಂತ ಬಂದಿದ್ದೆ, ಹಾಲು ಕೊಟ್ಟಿದಿ, ಆನಂದವಾಗಿ ನಿದ್ದೆ ಮಾಡೀನಿ. ಇನ್ನು ಮುಂದೆ ಹಂಗೆ ಒಯ್ಯಂಗಿಲ್ಲ. ಏನು ಮ್ಯಾಗಲಿಂತ ಲಿಸ್ಟ್ ಇತ್ತಲ್ಲ ಹಂಗೆ ಒಯ್ಯಂಗಿಲ್ಲ, ಇನ್ನು ಕೆಳಗಲಿಂತ ಒಯ್ತೀನಿ ಅಂದೆ ಯಮಧರ್ಮರಾಜ. ಕಾರಣ ಅಂದ್ರ, ಬಾರದು ಬಪ್ಪದು ತಪ್ಪದು, ಹನಿಯ ಮಧ್ಯದಲ್ಲಿ ಬರದ ಬ್ರಹ್ಮ ಬರಹವ ತಪ್ಪಿಸಲು ಸಾಧ್ಯವಿಲ್ಲ ಯಾವ ಮಾನವ. ಎಷ್ಟೋ ಜನಗಳಿಗೆ ತಂದೆ ತಾಯಿಗಳು ಇಲ್ಲದಿರುವಂತ ಅನಾಥರ ಭೂಮಿ ಮ್ಯಾಗಿದ್ರ, ತಂದೆ ತಾಯಿಗಳಿಲ್ಲದವರಿಗೆ, ನಿರ್ಗತಿಕರಿಗೆ ತಂದೆ ತಾಯಿ ಆದವಳು ಗುಡ್ಡಾಪುರ ದಾನಮ್ಮ ತಾಯಿ ಅನ್ನುವಂತ ಭಾವದೊಳಗ ಎಲ್ಲರೂ ಮೈಮರ್ತಿದ್ರು. ದಾನಮ್ಮ ನಂಗ ಎಲ್ಲರಿಗೆ ಆಗಕ್ ಸಾಧ್ಯದ ಏನು ಸ್ವಾಮಿ? ಕೊಳಲು ಹಿಡಿದ ಮಾತ್ರಕ್ಕ ಶ್ರೀಕೃಷ್ಣ ಪರಮಾತ್ಮ ಆಗಕ್ ಬರಂಗಿಲ್ಲ. ವಚನ ಬರೆದವರೆಲ್ಲ ಬಸವಣ್ಣನಂತಾಗಕ್ ಬರಂಗಿಲ್ಲ. ವೈರಾಗ್ಯ ತಾಳಿದವರೆಲ್ಲ ಅಕ್ಕ ಮಹಾದೇವಿ ಅಂತ ಆಗಕ್ ಬರಂಗಿಲ್ಲ. ಖಡ್ಗ ಹಿಡಿದವರೆಲ್ಲ ಶಿವಾಜಿ ಮಹಾರಾಜರಂತ ಆಗಕ್ ಬರಂಗಿಲ್ಲ. ತ್ರಿಕಾಲ ಪೂಜೆಗೊಳ್ಳವರೆಲ್ಲ ಗುಡ್ಡಾಪುರ ದಾನಮ್ಮ ತಾಯಿ ಅಂತ ಆಗಕ್ ಬರಂಗಿಲ್ಲ ಅನ್ನುವಂಥದನ್ನ ನಾವ್ ಯಾವತ್ತು ಮರಿಬಾರ್ದು. ಒಬ್ಬರಂಗ ಒಬ್ಬರಿಗೆ ಬರ್ತಾರಂತೆ, ಬರಕ್ ಸಾಧ್ಯನೇ ಇಲ್ಲ. ಕಾರಣ, ನೋಡಿ ಮಾಡುವ ನೇಮ ಸಲ್ಲದು ಅಂತಾನೆ ಬಸವಣ್ಣ. ಒಬ್ಬರಂಗೊಬ್ಬರು ಬರಂಗಿಲ್ಲ. ಒಂದ್ ವೇಳೆ ಒಬ್ಬರಂಗೊಬ್ರು ಮಾಡಕ್ ಹೋದ್ರ ಪರಿಸ್ಥಿತಿ ಏನಾಗ್ತದ? ಯಾನೋ ಒಬ್ಬ ಪುರಾಣ ಹೇಳೋದು ಬಹಳ ಸರಳದ ಅಂತ ತಿಳ್ಕೊಂಡು ಅವನು ವಿಸಿಟಿಂಗ್ ಕಾರ್ಡ್ ತಯಾರು ಮಾಡ್ದ. ಪುರಾಣ ಹೇಳೋದು ಸರಳದ ಅಂತ ತಿಳ್ಕೊಂಡು ವಿಸಿಟಿಂಗ್ ಕಾರ್ಡ್ ತಯಾರು ಮಾಡಿ ಅಲ್ಲೆಲ್ಲಿ ಹಚ್ಚಬೇಕಾದ್ರ ಅದು ಯಾರ ಕೈಯ ಸಿಕ್ತು? ನಮ್ಮ ದಾನಮ್ಮ ತಾಯಿ ಟ್ರಸ್ಟ್ ಕಮಿಟಿಯವ್ರ ಕೈ ಸಿಕ್ತು. ಗುಡಿ ಹಾಕುತ್ತರು, ವಿಚಾರ ಮಾಡಿದ್ರು. ಈರಾಯಿ ಮುತ್ಯರು, ಬೆಳಗಿ ಸರು, ಬಸಯ್ಯ ಸ್ವಾಮಿಯವರು, ಸೀಗಿಯವರು, ಸುಭಾಸರು, ಅಧ್ಯಕ್ಷ ಮುತ್ಯಾರು ಎಲ್ಲರೂ ನೋಡಿ ವಿಸಿಟಿಂಗ್ ಕಾರ್ಡ್ ಚಲೋ ಅದ ಅಂದ್ರ ಪುರಾಣ ಬಾರಿ ಹೇಳ್ಬೋದು ಅಂತ ತಿಳ್ಕೊಂಡು ಫೋನ್ ಮಾಡಿದ್ರು. ಪುರಾಣಿಕರೇನ್ರಿ ಅಂದ್ರು. ಹ್ಞೂನ್ರಿ ಅಂದ್ರು. ಮತ್ತ ನಮ್ಮಲ್ಲಿ ಪುರಾಣ ಹೇಳದ ಬರ್ತೀರೇನು? ಬರ್ತೀವಂದ್ರ ಅವ್ರು. ಮತ್ತ ರೊಕ್ಕ ಎಷ್ಟು ಅಂತ ಕೇಳಿದ್ರು. ಒಂದಿನಕ್ಕೆ 500 ರೂಪಾಯಿ ಅಂದವ. ಒಂದಿನಕ್ಕೆ 500 ರೂಪಾಯಿ ಅಂದಾಗ ಇವ್ರಂದ್ರು, 500 ರೂಪಾಯಿ ರೊಕ್ಕ ತೋತಾನಂದ್ರೆ ಭಾರಿ ಹೇಳ್ತಿರ್ಬೇಕಂತ ತಿಳ್ಕೊಂಡು ಬರ್ರಿ ಅಂದ ತಕ್ಷಣ ಕರೆಸೋದ್ರು. ಆ ಬಾಳ ಜನ ನೀವ್ ಹೆಂಗ್ ಸೇರಿದ್ ಹಂಗೆ ಸೇರಿತ್ತು. ಬಂದವನ್ ಏನು ಮಾಡ್ದ, ಸಂಭಜೈನವ ಪಾರ್ವತೇ ಪದೇ ಶಿವ ಹರ ಹರ ಇಟ್ಟಂದು ನಿಮಗ ತಿಳಿದದೇನಂತ ಕೇಳ್ದ. ಮುಂದೆ ಕೂತವ್ರ ಏನಂದ್ರು, ತಿಳಿದಾದ್ರಿ ಅಂದ್ರು. ತಿಳಿದ್ರ ಮುಂದೆ ನಾಯನ ಪುರಾಣ ಹೇಳಿ ಅಂದ ಇಳ್ದು ಹೋಗ್ಬಿಟ್ಟು ಮಗ ಅವ. ತಿಳಿದ್ರ ಮುಂದೆ ನಾಯನ ಪುರಾಣ ಹೇಳಿ ಅಂದ ಹೋಗ್ಬಿಟ್ಟ. ಅವಾಗ ಎಲ್ಲರೂ ಕಮಿಟಿಯವ್ರು ವಿಚಾರ ಮಾಡಕತ್ರು. ಸಾಂಬಜೈನಮ ಪಾರ್ವತಿ ಪತಿ ಹರ ಮಾದೇವ್ ಅಂದ.
ತಿಳಿದಾದೇನಂತ ಕೇಳ್ದ, ತಿಳಿದಾದಂದೇವಿ. ತಿಳಿದವ್ರ ಮುಂದೆ ನಾ ಏನು ಪುರಾಣಿ ಹೇಳಿ ಅಂತ ತಿಳ್ಕೊಂಡು ರೊಕ್ಕ ಇಸ್ಕೊಂಡು ಹೋಗ್ಯಾನಂದ್ರ ಎಲ್ಲರೂ ವಿಚಾರ ಮಾಡಿದ್ರು, ನಾಳೆಗೆ ತಿಳಿದಿಲ್ಲ ಅಂತ ಹೇಳ್ರಿ ಅಂದ್ರು. ಆಯ್ತು, ಮರುದಿವ್ಸ ಬಂದ, ಚಲೋ ಬಟ್ಟೆ ಗಿಟ್ಟಿ ಹಾಕೊಂಡ ಭಾರಿ ಟಾಪ್ ಟೀಪ್ ಆಗಿ ಬಂದವನೇ. ಜೈ ಮಂಗಲಂ ಜೈ ನಮ ಪಾರ್ವತೇಶ್ವ ಹರ ಹರ ಮಹಾದೇವ ಇಟ್ಟಂದು ನಿಮಗ ತಿಳಿದದೇನಂತ ಕೇಳ್ದ. ಮುಂದೆ ಕೂತೋರು ತಿಳಿದಿಲ್ಲ ಅಂದ್ರು. ತಿಳಿಲ್ದವ್ರ ಮುಂದೆ ನಾಯನ್ ಪುರಾಣ ಹೇಳಿ ಅಂದ ಅವ ಮಗ. ತಿಳಿಯಲ್ಲದವ್ರ ಮುಂದೆ ನಾಯನ್ ಪುರಾಣ ಹೇಳ್ತೀನಿ ಮಗ. ಹೆಣ್ಮಕ್ಳು ಅವರು ಇವ್ರು ಎಲ್ಲರೂ ಹಿರಿಯರು ಬೈಕತ್ರು. ಅಲ್ರಿ ಎಂತವ್ರಿಗೆ ಕರ್ಸಿರಿ, ಹೆಂಗ್ ಮಾಡ್ತೀರಿ ಅಂತ ತಿಳ್ಕೊಂಡು ಬೈಕತ್ತ ಕಮಿಟಿಯವ್ರು ನಿರ್ಧಾರ ಮಾಡಿದ್ರು, ಒಂದ್ ಕೆಲಸ ಮಾಡ್ರಿ, ನಾಳಿಗೆ 500 ರೂಪಾಯಿ ಹೋಗಲ್ಯಾಕ ಅವನ್ ಕಡೆಯಿಂದ ಪುರಾಣ ಹೇಳ್ಸದೆ. ಹೆಂಗ? ಗಣಮಕ್ಕಳು ತಿಳಿದಿಲ್ಲನ್ರಿ, ಹೆಣ್ಮಕ್ಳು ತಿಳಿದಾದನ್ರಿ, ಅವ ತಾನೇ ಪುರಾಣ ಹೇಳ್ತಾನ ಅಂದಾಗ ಆಯ್ತಂತ ತಿಳ್ಕೊಂಡು ಹೇಳ್ತೀನಿ. ನಮ್ಮ 3ನೇ ದಿವಸ ಬಂದು ಕೂತವನೇ. ಸಾಂಬ ಜೈ ನಮ ಪಾರ್ವತೇ ಪತೆ ಶಿವ ಹರ ಹರ ಮಹಾದೇವ ಇಟ್ಟಂದ ತಕ್ಷಣ ಕೇಳ್ದ, ನಿಮಗ ತಿಳಿದಾದೇನ ತಿಳ್ಕೊಂಡು. ಗಣಮಕ್ಕಳು ತಿಳಿದಿಲ್ಲ ಅಂದ್ರು, ಹೆಣ್ಮಕ್ಳು ತಿಳಿದಾದ ಅಂದ್ರು. ಇವ ಏನು ಮಾಡ್ದ, ಯಾರಿಗೆ ತಿಳಿದಿಲ್ಲ ತಿಳಿದವ್ರ ಹತ್ರ ಹೋರಿ, ಯಾರಿಗೆ ತಿಳಿದಾದ ತಿಳಿದವ್ರಿಗೆ ಹೇಳ್ರಿ ಅಂದ ಮಗ ಅವ. ಕಾರಣ ಏನು ಅಂದ್ರ, ನೋಡಿ ಮಾಡುವ ನೇಮ ಸಲ್ಲದು. ಇವತ್ತ 3 ಹೊತ್ತಿನ ಪೂಜೆಯನ್ನ ಮಾಡಿಕೊಳ್ಳುವಂತ 3 ಹೊತ್ತಿನ ಪೂಜೆ ಮುಡಿಯ ಮಲ್ಲಿಗೆ ದಂಡೆಯನ್ನ ನಿತ್ಯಲ ಧರಿಸುವಂತವಳು ಎಷ್ಟು ಜಾಗೃತ ಜಾಗದ ಅಂದ್ರ ಇತಿಹಾಸದ. ನೀವು ಹೋಗಿರಿ, ನೀವು ದರ್ಶನ ಮಾಡಿರಿ. ಇವತ್ತಿಗೂ ಗುಡ್ಡಾಪುರ ನೈವೇದ್ಯ ಬಂದು ಮುಟ್ಟಾಲಾಗ್ಯದ. ಯಾಕಂದ್ರ 10 ಹಳ್ಳಿಯ ಭಕ್ತರ ನೈವೇದ್ಯನೇ ದಾನಮ್ಮಗ ಸಮರ್ಪಣೆ ಆಗಕತ್ತದ. ಅವ್ರೂರ ಕಾರ್ಯ ಇದ್ದಾಗ ಅಮಾಶೆ ಹುಣ್ಣಿಗೆ ತನ್ನ ಆ ಮಾತೆ ಬೇರೆ. ಅಂದ್ರೆ ಭಕ್ತ ಸಾಗರ ಅಷ್ಟಾಗ್ಯಾದ ದಾನಮ್ಮ ತಾಯಿಗೆ.